ಭಾರತದ ವೈದ್ಯಕೀಯ ವ್ಯವಸ್ಥೆಯೊಳಗೆ ಒಂದು ಗಂಭೀರ ಅಪಾಯ ಬಚ್ಚಿಟ್ಟುಕೊಂಡಿದೆ. ಆದ್ರೆ ಅದನ್ನ ನೋಡಿಯೂ ನೋಡದಂತಿರಲು ಸಾಧ್ಯವಿಲ್ಲ. ನಾವು ಒಂದು ಟೈಮ್ ಬಾಂಬ್ ಮೇಲೆ ಕುಳಿತಿದ್ದೇವಾ? ಇದು ಉತ್ಪ್ರೇಕ್ಷೆಯಲ್ಲ, ಪ್ರಶ್ನೆಯಲ್ಲ. ಬದಲಿಗೆ ಅಧಿಕೃತ ಅಂಕಿಅಂಶಗಳು ಮತ್ತು ಇತ್ತೀಚಿನ ಭಯಾನಕ ಘಟನೆಗಳು ನೀಡುತ್ತಿರುವ ಎಚ್ಚರಿಕೆ. ಇತ್ತೀಚೆಗೆ ಭಯೋತ್ಪಾದಕ ಕೃತ್ಯಗಳ ಆರೋಪದ ಮೇಲೆ ಕೆಲ ವೈದ್ಯರು ಸಿಕ್ಕಿಬಿದ್ದಿದ್ದಾರೆ. ಅವರಲ್ಲಿ ವಿದೇಶದಲ್ಲಿ ವೈದ್ಯಕೀಯ ಪದವಿ ಪಡೆದವರಿದ್ದಾರೆ. ಇದು ಕೇವಲ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆಯಲ್ಲ, ಇದು ನಮ್ಮ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಅತಿ ದೊಡ್ಡ ಪ್ರಶ್ನೆ. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದಲ್ಲಿ ಅಧ್ಯಯನ ಮುಗಿಸಿ ಬಂದ ಸಾವಿರಾರು ವೈದ್ಯಕೀಯ ಪದವೀಧರರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ? ವಿದೇಶದಲ್ಲಿ ಮೆಡಿಕಲ್ ಮುಗಿಸಿ ಬಂದವರು ಭಾರತದಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ FMGE ಪರೀಕ್ಷೆ ಪಾಸ್ ಮಾಡಬೇಕು. ಆದ್ರೆ ಈ ಪರೀಕ್ಷೆ ಪಾಸ್ ಮಾಡಿದವರೆಷ್ಟು? ಫೇಲ್ ಆದವರು ಏನಾದ್ರು? ಯಾವ ಕೆಲಸ ಮಾಡ್ತಿದ್ದಾರೆ? ಭಾರತದ ನಿಯಂತ್ರಣವಿಲ್ಲದ ಈ ಸಾವಿರಾರು ವೈದ್ಯಕೀಯ ಪದವೀಧರರು ಮಾಡುತ್ತಿರುವುದೇನು? ಇದರ ಕುರಿತು ಆಘಾತಕಾರಿ ಮಾಹಿತಿ ಮತ್ತು ಭಾರತದ ನಿಯಮಗಳ ಸಂಪೂರ್ಣ ವಿಶ್ಲೇಷಣೆ ಇಲ್ಲಿದೆ. FMGE ಎಂದ್ರೆ ಫಾರಿನ್ ಮೆಡಿಕಲ್ ಗ್ರಾಜ್ಯುಯೇಟ್ ಎಕ್ಸಾಮಿನೇಷನ್, ಅಂದ್ರೆ ವಿದೇಶಿ ವೈದ್ಯಕೀಯ ಪದವೀಧರರ ಪರೀಕ್ಷೆ. ಭಾರತದಲ್ಲಿ ಅಧ್ಯಯನ ಮಾಡದ ಆದರೆ ಬೇರೆ ದೇಶಗಳಲ್ಲಿ ವೈದ್ಯಕೀಯ ಪದವಿ ಪಡೆದ ಭಾರತೀಯ ಪ್ರಜೆಗಳು ಭಾರತದಲ್ಲಿ ವೈದ್ಯರಾಗಿ ಪ್ರಾಕ್ಟೀಸ್ ಮಾಡಲು ಬಯಸಿದ್ರೆ ಅವರು ಈ ಪರೀಕ್ಷೆಯನ್ನ ಕಡ್ಡಾಯವಾಗಿ ಪಾಸ್ ಮಾಡಬೇಕು. ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಈ ನಿಯಮವನ್ನ ರೂಪಿಸಿದೆ. ವೈದ್ಯಕೀಯ ಗುಣಮಟ್ಟವನ್ನು ಕಾಪಾಡಲು ಮತ್ತು ವಿದೇಶಿ ಕಾಲೇಜುಗಳಲ್ಲಿನ ಶಿಕ್ಷಣ ಭಾರತೀಯ ಮಾನದಂಡಗಳಿಗೆ ಅನುಗುಣವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಈ ಪರೀಕ್ಷೆ ನಡೆಸಲಾಗುತ್ತೆ. ವರ್ಷಕ್ಕೆ 2 ಬಾರಿ ಈ FMGE ಪರೀಕ್ಷೆ ನಡೆಯುತ್ತೆ. 300 ಅಂಕಗಳಿಗೆ ನಡೆಯುವ ಈ ಪರೀಕ್ಷೆಯಲ್ಲಿ ಪಾಸಾಗಲು ಕನಿಷ್ಠ 150 ಅಂಕಗಳು ಬೇಕು. ಕಳೆದ ಕೆಲವು ವರ್ಷಗಳ ಅಂಕಿಅಂಶಗಳನ್ನ ನೋಡಿದ್ರೆ ಒಟ್ಟಾರೆ ಪಾಸ್ ಆದವರ ಪರ್ಸೆಂಟೇಜ್ 20% 30% ಆಸುಪಾಸಿನಲ್ಲಿದೆ. ಅಂದ್ರೆ ಪ್ರತಿ 100 ವಿದ್ಯಾರ್ಥಿಗಳಲ್ಲಿ 20 30 ಮಂದಿ ಮಾತ್ರ ಪಾಸ್ ಆಗುತ್ತಾರೆ. ಉಳಿದ 70ಕ್ಕೂ ಹೆಚ್ಚು ಮಂದಿ ಏನಾಗ್ತಾರೆ ಅನ್ನೋದೇ ಈಗಿನ ಪ್ರಶ್ನೆ. ಅಂಕಿಅಂಶಗಳೇ ಹೇಳುವಂತೆ ಸಾವಿರಾರು ಮಂದಿ ಈ ಪರೀಕ್ಷೆಯಲ್ಲಿ ಫೇಲ್ ಆಗುತ್ತಿದ್ದಾರೆ. ಇವರಲ್ಲಿ ಹೆಚ್ಚಿನವರು ಬಾಂಗ್ಲಾದೇಶ, ಉಕ್ರೇನ್, ಕಿರ್ಗಿಸ್ತಾನ್, ಪಾಕಿಸ್ತಾನ ಮುಂತಾದ ದೇಶಗಳಿಂದ ಬಂದವರಾಗಿದ್ದಾರೆ. ಭಾರತದಿಂದ ಬಾಂಗ್ಲಾದೇಶಕ್ಕೆ MBBS ಅಧ್ಯಯನಕ್ಕೆ ಹೋಗುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಏರುತ್ತಿದೆ. ಇದಕ್ಕೆ ಮುಖ್ಯ ಕಾರಣಗಳು ಕಡಿಮೆ ವೆಚ್ಚ, ಭಾರತಕ್ಕೆ ಹತ್ತಿರವಿರುವ ಭೌಗೋಳಿಕತೆ ಮತ್ತು ಅವರ ಪಠ್ಯಕ್ರಮ ಭಾರತೀಯ ವೈದ್ಯಕೀಯ ಮಾನದಂಡಗಳಿಗೆ ನಿಕಟವಾಗಿ ಹೊಂದಿಕೊಳ್ಳುವುದು. ಹೀಗಾಗಿ ಪ್ರತಿ ವರ್ಷ 2000ರಿಂದ 7000ಕ್ಕಿಂತ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳು ಹೊಸದಾಗಿ ಬಾಂಗ್ಲಾದೇಶದ ವೈದ್ಯಕೀಯ ಕಾಲೇಜುಗಳಿಗೆ ಪ್ರವೇಶವನ್ನ ಪಡೆದಿದ್ದಾರೆ. ಪ್ರಸಕ್ತ ವರ್ಷದಲ್ಲೇ 7000ಕ್ಕೂ ಹೆಚ್ಚು ಮಂದಿ ಭಾರತೀಯ ವಿದ್ಯಾರ್ಥಿಗಳು ಬಾಂಗ್ಲಾದೇಶದ ವೈದ್ಯಕೀಯ ಕಾಲೇಜುಗಳಲ್ಲಿ ದಾಖಲಾತಿ ಪಡೆದಿದ್ದಾರೆ. ಅಂದ್ರೆ ಒಂದು ಸಮಯದಲ್ಲಿ 10,000ರಿಂದ 12,000 ಭಾರತೀಯ ವಿದ್ಯಾರ್ಥಿಗಳು ಅಲ್ಲಿ ವೈದ್ಯಕೀಯ ಓದುತ್ತಿದ್ದಾರೆ ಎಂದರ್ಥ. ಹೀಗೆ ಬಾಂಗ್ಲಾದೇಶದ ವೈದ್ಯಕೀಯ ಪದವಿ ಪಡೆದು ಬಂದವರಲ್ಲಿ 2019ರಲ್ಲಿ 688 ಮಂದಿ FMGE ಪರೀಕ್ಷೆ ಬರೆದಿದ್ರು. ಆದ್ರೆ ಅದರಲ್ಲಿ ಪಾಸಾಗಿದ್ದು ಕೇವಲ 247 ಮಂದಿ. 2020ರಲ್ಲಿ 816 ಮಂದಿಯ ಪೈಕಿ 293 ಮಂದಿ ಪಾಸಾಗಿದ್ರು. 2021ರಲ್ಲಿ 910 ಮಂದಿಯ ಪೈಕಿ 367 ಮಂದಿ ತೇರ್ಗಡೆ ಹೊಂದಿದ್ರು. 2022ರಲ್ಲಿ 1769 ಮಂದಿ ಪರೀಕ್ಷೆಯನ್ನ ತೆಗೆದುಕೊಂಡಿದ್ದಾರೆ. ಪಾಸಾಗಿದ್ದು 793 ಮಂದಿ ಮಾತ್ರ. ಹಾಗಾದ್ರೆ ಪಾಸಾಗದೆ ಉಳಿದ ಸಾವಿರಾರು ಮಂದಿ ಎಲ್ಲಿ ಹೋದ್ರು? ಏನ್ ಮಾಡ್ತಿದ್ದಾರೆ? ಭಾರತದಲ್ಲಿ ವೈದ್ಯರಾಗಿ ನೋಂದಣಿಯಾಗದೆ ಅವರು ಗ್ರಾಮೀಣ ಪ್ರದೇಶಗಳು ಅಥವಾ ನಗರದ ಹಿಂದುಳಿದ ಪ್ರದೇಶಗಳಲ್ಲಿ ಅಕ್ರಮ ಕ್ಲಿನಿಕ್ಗಳನ್ನ ತೆರೆದಿರುವ ಸಾಧ್ಯತೆ ಇದೆ. ಅಥವಾ ಪರಿಶೀಲನೆ ಇಲ್ಲದೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಕೆಲಸ ಮಾಡುತ್ತಿರುವ ಸಾಧ್ಯತೆಯನ್ನೂ ಅಲ್ಲಗಳೆಯುವಂತಿಲ್ಲ. ಇನ್ನೊಂದೆಡೆ ಸೂಕ್ತ ಕೆಲಸವಿಲ್ಲದೆ ಹಣಕ್ಕಾಗಿ ವಿಧ್ವಂಸಕ ಕೃತ್ಯಗಳನ್ನ ಎಸಗುವ ಗುಂಪುಗಳ ಜಾಲಕ್ಕೆ ಸಿಲುಕಿರುವ ಸಾಧ್ಯತೆಯೂ ಇರುತ್ತದೆ. ವಾಸ್ತವ ಏನು ಅಂದ್ರೆ, ಒಮ್ಮೆ ವಿದ್ಯಾರ್ಥಿ FMGE ಪರೀಕ್ಷೆಯಲ್ಲಿ ಫೇಲ್ ಆದ ನಂತರ ಆತನನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಟ್ರ್ಯಾಕ್ ಮಾಡಲು ಯಾವುದೇ ಬಲಿಷ್ಠ ವ್ಯವಸ್ಥೆ ನಮ್ಮಲ್ಲಿಲ್ಲ. ಪೊಲೀಸ್ ಇಲಾಖೆ ಮತ್ತು ವಿದೇಶಾಂಗ ಇಲಾಖೆಯ ನಡುವೆ ಸಮನ್ವಯವಿಲ್ಲದ ಕಾರಣ ಈ ಕಣ್ಮರೆಯಾದ ವೈದ್ಯರು ಭಾರತದ ಭದ್ರತೆಗೆ ಒಂದು ದೊಡ್ಡ ಬ್ಲೈಂಡ್ ಸ್ಪಾಟ್ ಆಗಿದ್ದಾರೆ. ಭಾರತದ
ಭಾರತದಿಂದ ವೈದ್ಯಕೀಯ ಅಧ್ಯಯನಕ್ಕಾಗಿ ಪ್ರತಿ ವರ್ಷ 25,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದೇಶಗಳಿಗೆ ಹೋಗುತ್ತಾರೆ. ವಿದೇಶಗಳಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆದವರು, ಅದರಲ್ಲೂ ಕೆಲವು ಸಂಘರ್ಷ ಪೀಡಿತ ಅಥವಾ ಮೂಲಭೂತವಾದಿ ಗುಂಪುಗಳಿರುವ ಪ್ರದೇಶಗಳಿಂದ ಬಂದವರು FMGE ಪರೀಕ್ಷೆಯಲ್ಲಿ ಫೇಲ್ ಆದಾಗ ಅವರು ತಮ್ಮ ಜ್ಞಾನವನ್ನ ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆಯೇ ಹೆಚ್ಚಿರುತ್ತದೆ. ಗುಜರಾತ್ನಲ್ಲಿ ಬಯೋಟಾಕ್ಸಿನ್ ರೈಸಿನ್ ಅಭಿವೃದ್ಧಿಪಡಿಸುವಾಗ ಸಿಕ್ಕಿಬಿದ್ದ ವೈದ್ಯರ ಪ್ರಕರಣ, ದೆಹಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಲ್ ಫಲಾಹ್ ಯೂನಿವರ್ಸಿಟಿಯ ವೈದ್ಯರ ಬಂಧನವೇ ಇದಕ್ಕೆ ಸಾಕ್ಷಿ. ವೈದ್ಯಕೀಯ ಜ್ಞಾನ ಜೀವ ಉಳಿಸುತ್ತೆ, ಆದ್ರೆ ಅದೇ ಜ್ಞಾನ ಅತ್ಯಂತ ಮಾರಣಾಂತಿಕ ಶಸ್ತ್ರಾಸ್ತ್ರ ಸ್ಫೋಟಕಗಳ ತಯಾರಿಕೆಗೂ ಬಳಕೆಯಾಗಬಹುದು. ಈ ಹಿನ್ನೆಲೆಯಲ್ಲಿ ವಿದೇಶಗಳಲ್ಲಿ ವೈದ್ಯಕೀಯ ಪದವಿ ಮುಗಿಸಿ ಬರುವವರ ಹಿನ್ನೆಲೆಯನ್ನು ಪರಿಶೀಲಿಸುವುದು ಕೇವಲ ಆರೋಗ್ಯದ ಪ್ರಶ್ನೆಯಾಗಿ ಉಳಿದಿಲ್ಲ, ಅದು ರಾಷ್ಟ್ರೀಯ ಭದ್ರತಾ ತಪಾಸಣೆಯಾಗಿದೆ. ವಿದೇಶದಲ್ಲಿ ಓದುವ ವಿದ್ಯಾರ್ಥಿಗಳಲ್ಲಿ ಬಹುತೇಕರು ಭಾರತಕ್ಕೆ ಹಿಂದಿರುಗಿ ಸೇವೆ ಸಲ್ಲಿಸುವ ಪ್ರಾಮಾಣಿಕ ಆಕಾಂಕ್ಷೆ ಹೊಂದಿರುವವರು. ಆದ್ರೆ ಕೆಲವು ದುಷ್ಟಶಕ್ತಿಗಳಿಂದಾಗಿ ಇಡೀ ಸಮುದಾಯದ ಮೇಲೆ ಅನುಮಾನದ ಕಾರ್ಮೋಡ ಕವಿಯುತ್ತಿದೆ. ಹೀಗಾಗಿ FMGE ಪರೀಕ್ಷೆಗೆ ಕುಳಿತು ವಿಫಲರಾದವರನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಟ್ರ್ಯಾಕ್ ಮಾಡುವ ವ್ಯವಸ್ಥೆ ಜಾರಿಯಾಗಬೇಕು. ನಿರ್ದಿಷ್ಟ ಸೂಕ್ಷ್ಮ ದೇಶಗಳಿಂದ ಬಂದ ಪದವೀಧರರಿಗೆ ಭಾರತದಲ್ಲಿ ಕೆಲಸ ಮಾಡುವ ಮೊದಲು ಕಟ್ಟುನಿಟ್ಟಿನ ಭದ್ರತಾ ಮತ್ತು ಹಿನ್ನೆಲೆ ಪರಿಶೀಲನೆ ಕಡ್ಡಾಯವಾಗಬೇಕು. ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅಕ್ರಮವಾಗಿ ವೈದ್ಯಕೀಯ ವೃತ್ತಿ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಒಂದು ದೇಶದ ವೈದ್ಯಕೀಯ ವ್ಯವಸ್ಥೆಯು ಕೇವಲ ಆರೋಗ್ಯ ಸೇವೆಯಲ್ಲ, ಅದು ರಾಷ್ಟ್ರದ ಭದ್ರತೆಯ ಪ್ರಮುಖ ಭಾಗ. ನಮ್ಮ ಸರ್ಕಾರ ಈ ಟಿಕ್ಕಿಂಗ್ ಟೈಮ್ ಬಾಂಬ್ ಅನ್ನ ತಕ್ಷಣ ನಿಷ್ಕ್ರಿಯಗೊಳಿಸದಿದ್ದರೆ ಆಗಬಹುದಾದ ಪರಿಣಾಮಗಳಿಗೆ ಇಡೀ ರಾಷ್ಟ್ರ ಬೆಲೆ ತೆರಬೇಕಾಗುತ್ತದೆ.